ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, BMTC ಕಂಡಕ್ಟರ್ ಅಂದರೆ ನಾನ್-HK ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 1ನೇ ತಾರೀಕು ನಿಮ್ಮದು ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಹಾಲ್ ಟಿಕೆಟ್ ಬಂದು ಆಲ್ರೆಡಿ KE ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರ್ತದೆ. ಇನ್ನೂ ಯಾರು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋ ಲಿಂಕ್ ಇರ್ತದೆ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಜಾಯ್ನ್ ಆಗಿ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊರಿ. ಸ್ನೇಹಿತರೆ, BMTC ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಟ್ಟು ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು, ಈ ಹುದ್ದೆಗೆ ಆಯ್ಕೆಯಾದರೆ ವೇತನ ಶ್ರೇಣಿ ಏನಿರ್ತಾರೆ, ಹೀಗೆ ಹಲವಾರು ರೀತಿಯ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಈಗ ಈ ವಿಡಿಯೋದಲ್ಲಿದೆ ಉತ್ತರ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ, ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ, ಸ್ನೇಹಿತರೆ, ಇಲ್ಲಿ ಖಾಲಿರುವ ಒಟ್ಟು ಹುದ್ದೆಗಳು ಅಂದರೆ BMTC ಹುದ್ದೆಗಳಿಗೆ ಸಂಬಂಧಿಸಿದಂತೆ 2500 ಹುದ್ದೆಗಳು ಖಾಲಿ ಇರ್ತಾವೆ. ಒಟ್ಟು ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನೋಡೋದಾದ್ರೆ 28,422 ಒಟ್ಟು ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಆಗಿರ್ತದೆ. ಸ್ನೇಹಿತರೆ, ಈ 28,412 ಅರ್ಜಿ ಸಲ್ಲಿಸಿದವರಲ್ಲಿ ಸಾಕಷ್ಟು ಅಂದರೆ HK ಹುದ್ದೆಗಳಿಗೆ ಸಂಬಂಧಿಸಿದಂತೆ 5,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ. ಅಂದ್ರೆ HK ಹುದ್ದೆಗಳಿಗೆ ಸಾಕಷ್ಟು ಅಭ್ಯರ್ಥಿ ಅಂದರೆ 5,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳಿಗೆ ಆಲ್ರೆಡಿ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ. ಇನ್ನು ಕೇವಲ 23,000ಕ್ಕಿಂತ ಅಂದರೆ 23,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಮಾತ್ರ ಈ ನಾನ್-HK ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಅಟೆಂಡ್ ಆಗ್ತಿದ್ದಾರೆ. ಹಾಗಿದ್ದರೆ ಒಂದು ಹುದ್ದೆಗೆ ಎಷ್ಟು ಕಾಂಪಿಟೇಷನ್ ಇರ್ತದೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಒಟ್ಟು ಅರ್ಜಿಗಳು 28,000ಕ್ಕಿಂತ ಹೆಚ್ಚಿಗೆ ಅಂದರೆ 412 ಅರ್ಜಿಗಳು ಬಂದಿರ್ತವೆ. ಅದರಲ್ಲಿ HKದಲ್ಲಿ 5,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಮಾಡಿರ್ತಾರೆ. ಈಗ ಅದರಲ್ಲಿ ಅವರನ್ನು 5,000 ತೆಗೆದ್ರೆ 23,412 ಅಭ್ಯರ್ಥಿಗಳು ಮಾತ್ರ ಉಳಿತಾರೆ. ಅದನ್ನು ಒಂದು ಹುದ್ದೆಗೆ ಎಷ್ಟು ಅಭ್ಯರ್ಥಿಗಳು ಬರ್ತಾರಂತ ನೋಡೋದಾದ್ರೆ, ಒಂದು ಹುದ್ದೆಗೆ ಕೇವಲ 9 ಅಭ್ಯರ್ಥಿಗಳು ಫೈಟ್ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಇನ್ನೂ ಕೂಡ ಎಕ್ಸಾಮ್ ಕೂಡ ಅಟೆಂಡ್ ಆಗಲ್ಲ. ಈಗ ಒಂದು ಹುದ್ದೆಗೆ ಈ ವಿಲೇಜ್ ಅಕೌಂಟಿಗೆ ನೋಡಿದ್ರೆ, ನಾವು ಇದಕ್ಕೆ ಕಂಪೇರ್ ಮಾಡಿದರೆ ಒಂದು ಹುದ್ದೆಯಲ್ಲಿ 1000 ಗಂಟೆಲಿ ಕಾಂಪಿಟೇಷನ್ ಐತಿ. ಆದರೆ ಇಲ್ಲಿ ಕೇವಲ 9 ಅಭ್ಯರ್ಥಿಗಳು. ಈ 9 ಅಭ್ಯರ್ಥಿಗಳಲ್ಲಿ 3ರಿಂದ 2 ಅಭ್ಯರ್ಥಿಗಳು ಏನಿದಲ್ಲ ಎಕ್ಸಾಮನ್ನು ಅಟೆಂಡೇ ಮಾಡಲ್ಲ. ಅದರಂತೆ ಹೊಳ್ಳಿ ನಿಮ್ಮದು ಏನಿದು 3ರಿಂದ 5ರಲ್ಲಿ ಅಂದ್ರೆ ಅದ್ಮಾಸಿಗೆ 6 ಜನ ಅಭ್ಯರ್ಥಿಗಳು ಮಾತ್ರ ಎಕ್ಸಾಮನ್ನು ಅಟೆಂಡ್ ಮಾಡಿದ್ರೆ, ಅದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಈ 6 ಅಭ್ಯರ್ಥಿಗಳಲ್ಲಿ 2ರಿಂದ 3 ಅಭ್ಯರ್ಥಿಗಳು ಮಾತ್ರ ಸರಿಯಾಗಿ ಪ್ರಿಪರೇಷನ್ ಮಾಡಿರ್ತಾರೆ. ಕೇವಲ ಇದಕ್ಕೆ ಎಕ್ಸ್ಪೆಕ್ಟೆಡ್ ಕರೆಕ್ಟ್ ಫೈಟಪ್ಪ ಅಂದ್ರೆ ಒಂದು ಹುದ್ದೆಗೆ 3ರಿಂದ 4 ಅಭ್ಯರ್ಥಿಗಳು ಮಾತ್ರ ಸರಿಯಾದ ರೀತಿಯಲ್ಲಿ ಫೈಟ್ ಮಾಡಿರ್ತಾರೆ. ಅದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಾರೆ. ಆದಷ್ಟು ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದಾರೆ, ನೀವೇನಾದರೂ BMTC ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದ್ದು ನಿಮ್ದು ಏನಾದರೂ ಎಕ್ಸಾಮ್ಗೆ ಆಯ್ಕೆ ಆಗಿದ್ದರಂದ್ರೆ ಆದಷ್ಟು ಎಕ್ಸಾಮನ್ನು ಬರೆಯಲು ಪ್ರಯತ್ನ ಮಾಡಿ. ಯಾಕಂದರೆ ಕಡಿಮೆ ಕಾಂಪಿಟೇಷನ್ ಇರ್ತದೆ, ಆದಷ್ಟು ಹುದ್ದೆಗಳಿಗೆ ಆಯ್ಕೆ ಆಗುವ ಚಾನ್ಸ್ ಕೂಡ ಇರ್ತದೆ. ಅದಕ್ಕಾಗಿ ಯಾರ್ಯಾರೆಲ್ಲ ಹಾಲ್ ಟಿಕೆಟನ್ನು ತೆಗೆದುಕೊಂಡಿದ್ದೀರೋ ಆದಷ್ಟು ಎಕ್ಸಾಮನ್ನು ಬರೀರಿ. ಇನ್ನು ಈ ಹುದ್ದೆಗಳಿಗೆ ಸ್ಯಾಲ್ರಿ ಏನಿರುತ್ತೆ ಅಂತ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಬೇಸಿಕ್ ಬಂದು 9,100 ಅಂದರೆ ಒಂದು ವರ್ಷ ನಿಮಗೆ ಸ್ಟಾರ್ಟಿಂಗ್ ಏನಾದರೂ ನೀವು ಜಾಯ್ನ್ ಆದ್ರಂದ್ರೆ 9,100 ಅಂತಾರೆ. ಈ ಹುದ್ದೆಗಳಿಗೆ ಆಯ್ಕೆ ಆದವರಿಗೆ ಕಡ್ಡಾಯವಾಗಿ ಬೆಂಗಳೂರಲ್ಲೇ ಹುದ್ದೆ ಇರ್ತದೆ. ಇದು ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಆದರೆ ಕೆಲವೊಂದು 5ರಿಂದ 6 ವರ್ಷ ಅಥವಾ 8 ವರ್ಷ ಈ ರೀತಿ ಮಾಡಿದ ನಂತರ ನಿಮ್ಮನ್ನು ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಆದರೆ ಮೊದಲೆಲ್ಲ ಜಾಯ್ನ್ ಆದವರಿಗೆ ಟ್ರಾನ್ಸ್ಫರ್ ಕೂಡ ಆಗ್ತಿರಲ್ಲ, ಆದರೆ ಈಗ ಟ್ರಾನ್ಸ್ಫರ್ ಕೂಡ ಆಗ್ತಾ ಇದೆ. ಅದಕ್ಕಾಗಿ ಈ ಹುದ್ದೆಗೆ ಆಯ್ಕೆ ಆದವರಿಗೆ 9,100 ಇರ್ತದೆ. ಅದಾದ ನಂತರ 1 ವರ್ಷ ಅಥವಾ 2 ವರ್ಷ ನಿಮ್ಗೆ ಪರ್ಮನೆಂಟ್ ಅದರ. ಮಿನಿಮಮ್ ಅಂದರೂ ಪರ್ಮನೆಂಟ್ ಆಗೋಕ್ಕೆ 3 ವರ್ಷ ಇತ್ತು, ಆದರೆ ಈಗ ಕೇವಲ 1ರಿಂದ 1.5 ವರ್ಷದಲ್ಲಿ ನಿಮ್ಮನ್ನು ಪರ್ಮನೆಂಟ್ ಮಾಡಿಕೊಂಡು ಮಾಸಿಕ ವೇತನ 24,000ರಿಂದ 30,000ವರೆಗೂ ನಿಮ್ಗೆ ನೀಡ್ತಾರೆ. ಐ ಥಿಂಕ್ ಎಲ್ಲರಿಗೂ ಕೂಡ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಸಾಕಷ್ಟು ಅಭ್ಯರ್ಥಿಗಳು ನಮಗೆ ಕಮೆಂಟ್ ಮಾಡಿದ್ದೀರಿ, ನಮ್ಮದು ಅಪ್ಲಿಕೇಶನ್ ನಂಬರ್ ಇಲ್ಲ, ನಾವು ಯಾವ ರೀತಿ ಅಪ್ಲಿಕೇಶನನ್ನು ಅಥವಾ ಎಕ್ಸಾಮ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋದು ಅಂತ ಕೇಳ್ತಾ ಇದ್ದೀರಿ. ಸ್ನೇಹಿತರೆ, ನೀವು KE ಡಿಪಾರ್ಟ್ಮೆಂಟಿಗೆ ಆದಷ್ಟು ನಿಮ್ದು ರಿಜಿಸ್ಟರ್ ನಂಬರ್ ಏನಿರ್ತದಲ್ಲ ಅಂದ್ರೆ ರಿಜಿಸ್ಟರ್ಡ್ ಫೋನ್ ನಂಬರ್ ಏನಿರ್ತದೆ ಅದೇ ನಂಬರಿಂತ ಕಾಲ್ ಮಾಡಿ ಈ ಹುದ್ದೆಗೆ ನಾವು ಅರ್ಜಿ ಸಲ್ಲಿಸಿದೆ, ನಮ್ಮದು ಕಾರಣಾಂತರಗಳಿಂದ ಅಥವಾ ಏನೇ ಒಂದು ಕಾರಣ ಹೇಳಿ ನಿಮ್ಮದು ಅರ್ಜಿ ಫಾರ್ಮ್ ಕಳೆದಿದೆ, ಅದಕ್ಕಾಗಿ ಇದೇ ರಿಜಿಸ್ಟರ್ ನಂಬರ್ ನಮ್ಮದು ಇದೇ ಇರ್ತದೆ. ಆದಷ್ಟು ಈ ಹುದ್ದೆಗೆ ಸಂಬಂಧಿಸಿದಂತೆ ನಮ್ಮದು ಅಪ್ಲಿಕೇಶನ್ ನಂಬರನ್ನು ದಯಮಾಡಿ ಕೊಡಿ ಅಂತ ಕೇಳಿದರೆ ಅವರು ನಿಮ್ಮದು ಅಪ್ಲಿಕೇಶನ್ ನಂಬರನ್ನು ಕೊಡುವ ಚಾನ್ಸ್ ಇರ್ತದೆ. ಆದಷ್ಟು ಒಂದು ಸಾರಿ ಆದರೂ ಟ್ರೈ ಮಾಡಿ. ಇಲ್ಲಪ್ಪ ಅಂದ್ರೆ ನಿಮ್ಮದು ಮೆಸೇಜ್ನಲ್ಲಿ ಮೆಸೇಜ್ ಬಂದಿರ್ತದೆ, ಯಾವ ತಿಂಗಳಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ ಅದನ್ನು ಸರಿಯಾಗಿ ನೋಡಿಕೊಂಡು ಅಪ್ಲಿಕೇಶನ್ ನಂಬರ್ ನಿಮ್ಮ ಮೆಸೇಜಲ್ಲಿರುತ್ತೆ, ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಅದರಂತೆ ನೀವು ಇಮೇಲ್ ID ಹಾಕಿದ್ರಂದ್ರೆ ಇಮೇಲಿಗೂ ಕೂಡ ಮೆಸೇಜ್ ಬಂದಿರ್ತದೆ. ಅದಕ್ಕಾಗಿ ಇಮೇಲ್ ಕೂಡ ಒಮ್ಮೆ ಚೆಕ್ ಮಾಡಿಕೊಳ್ಳಿ.
ಈ ರೀತಿ ನಿಮ್ಮದು ಅಪ್ಲಿಕೇಶನ್ ನಂಬರನ್ನು ಪಡೆದುಕೊಳ್ಳೋ ಮಾರ್ಗ ಇರ್ತಾವೆ. ಇದನ್ನು ಹೊರತುಪಡಿಸಿ ಇನ್ಯಾವುದೇ ಮಾರ್ಗ ಕೂಡ ಇರುವುದಿಲ್ಲ. ಅಥವಾ ಕೆಲವೊಮ್ಮೆ ನೀವೇನಾದರೂ ಅರ್ಜಿ ಸಲ್ಲಿಸಿದ ನಂತರ ಫೋಟೋ ಕೂಡ ಹೊಡೆದುಕೊಂಡಿರ್ತೀರಿ ಅಥವಾ ನಿಮಗೆ ಯಾವುದೇ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ತೀರಿ. ಅವ್ರ ಹತ್ತಿರ ಒಮ್ಮೆ ಕೂಡ ಕೇಳಿ ನೋಡಿ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮಲ್ಲಿ ಯಾವುದೇ ಹುದ್ದೆ ಆದರೂ ಪ್ರತಿದಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಪ್ಡೇಟ್ ಬರ್ತಾ ಇರ್ತದೆ. ಅದ್ರ ಜೊತೆಗೆ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪಠ್ಯಕ್ರಮವನ್ನು ಕೂಡ ಸದ್ಯದಲ್ಲೇ ಬಿಡಲಾಗಿದೆ. ಅಂದರೆ 6ನೇ ತರಗತಿಯಿಂದ 10ನೇ ತರಗತಿ ನಿಮ್ಮದು ಸರ್ಕಾರಿ ಪುಸ್ತಕಗಳೇನಿದೆಯಲ್ಲ ಅವನ್ನ PDF ಅಪ್ಲೋಡ್ ಮಾಡ್ತೀವಿ. ಅದಕ್ಕೆ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಮತ್ತೆ ಮುಂದೆ ಸಿಗೋಣ. ಶುಭ ದಿನ.